ಮಾಡ್ತಾ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಈ ಎಪಫ್ರೋದಿತನ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಈತನು ಕೇವಲ ಆತನು ಪರಿಚಯ ವ್ಯಕ್ತಿ ಅಲ್ಲ. ಈತನು ಎಂಥ ವ್ಯಕ್ತಿ ಆಗಿದ್ದಾನಪ್ಪ ಅಂತಂದರೆ ಯೇಸು ಕ್ರಿಸ್ತನಿಗೆ ಕೇವಲ ಗುರುತಿಡಿಯುವನು ಪರಿಚಯಸ್ಥನು ಮಾತ್ರ ಆಗಿರದೆ ಈತನು ಒಂದು ಹೆಜ್ಜೆ ಹೋಗಿ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ ಯೇಸು ಕ್ರಿಸ್ತನಿಗೆ ದಾಸನಾಗಿ, ಯೇಸು ಕ್ರಿಸ್ತನಿಗೆ ಪರಿಚಾರ ಮಾಡುವಂಥವನಾಗಿ ಮತ್ತು ಯೇಸು ಕ್ರಿಸ್ತನ ಸ್ವರಕ್ತವನ್ನು ಸುರಿಸಿಕೊಂಡಂಥ ಸಭೆಗೆ ಆತನು ಸೇವೆ ಮಾಡುವಂಥ ದಾಸನಾಗಿ ಇಲ್ಲಿ ಕಾಣ್ತಾ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನಿಗೆ ಪರಿಚಾರಕರು ಒಂದು ವೇಳೆ ಆಗಬೇಕಪ್ಪ ಅಂತಂದರೆ ನಾವು ಪರಿಚಯಸ್ಥರು ಆಲಾರದೆ ಯೇಸು ಕ್ರಿಸ್ತನಿಗೆ ಪರಿಚಾರ ಮಾಡುವಂಥವ್ರು, ಸೇವೆ ಮಾಡುವಂಥವ್ರು ನಾವು ಒಂದು ವೇಳೆ ಆಗಬೇಕಪ್ಪ ಅಂತಂದರೆ ನಾವೆಲ್ಲರೂ ಕೂಡ ಈ ಉಪವಾಸ ಪ್ರಾರ್ಥನೆಗೆ ಬಂದೇವಂಥ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬಾರ್ದ್ರೆ ನಾವು ಏನು ಮಾಡಬಾರ್ದ್ರಿ? ನಾವು ಬರೀ ಪ್ರಾರ್ಥನೆ ಮಾಡಬಾರ್ದು, ಹೋರಾಡಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಈ ಹೋರಾಟ ಹೆಂಗಿರಬೇಕಪ್ಪ ಅಂತಂದರೆ, ಈ ಪ್ರಾರ್ಥನೆಯಲ್ಲಿ ಸ್ಟ್ರಗಲ್ ಹೆಂಗಿರಬೇಕಪ್ಪ ಅಂತಂದರೆ, ಇವತ್ತು ದೇವರ ಮನೆಯಲ್ಲಿ, ದೇವರ ಮಂದಿರದಲ್ಲಿರುವಂಥ ಪ್ರತಿಯೊಂದು ಕುಟುಂಬಗಳ ವಿಷಯದಲ್ಲಿ ಮತ್ತು ಸೇವೆ ವಿಷಯದಲ್ಲಿ, ಸುವಾರ್ತೆ ವಿಷಯದಲ್ಲಿ, ಆತ್ಮಗಳ ರಕ್ಷಣೆ ವಿಷಯದಲ್ಲಿ ಇವತ್ತು ಈ ಹೋರಾಟ ಹೆಂಗಿರಬೇಕಪ್ಪ ಅಂತಂದರೆ ನಿಮಗೆ ತಿಳಿಯೋಂಗೆ ಹೇಳ್ತೀನಿ. ಒಂದು 8 ಅಡಿ ಉದ್ದ ಹಾವು ಒಬ್ಬ ಮನುಷ್ಯ, ಆತನ ಕೈಯಲ್ಲಿ 6 ಅಡಿ ಬಡಗಿ, ಒಂದು 10x10 ರೂಮ್, ಅದರ ಒಳಗೆ ಹಾವು ಮತ್ತು ಆ ಮನುಷ್ಯ ಇಬ್ಬರೇ, ಆತನ ಕೈಯಲ್ಲಿ 6 ಅಡಿ ಒಂದು ಬಡಗಿ. ಹೆಂಗಿರ್ತದ್ರಿ? 10x10 ಒಂದು ರೂಮ್. ಆ ರೂಮ್ನಾಗ ಯಾರು 8 ಅಡಿ ಇದ್ದಂಥ ಒಂದು ದೊಡ್ಡ ಹಾವು ಮತ್ತು ಒಬ್ಬೊಬ್ಬ ವ್ಯಕ್ತಿ, ಆ ವ್ಯಕ್ತಿ ಕೈಯಲ್ಲಿ 6 ಅಡಿ ಬಡಗಿ. ಆ ವ್ಯಕ್ತಿ ಆ ರೂಮ್ನಲ್ಲಿ ಆ ಹೋರಾಟ ಹೆಂಗಿರ್ತದ್ರಿ? ಹೆಂಗಿರ್ತದೆ? ಹೋಗಿ ಕಿಸಿಂದ ಕುಂತು ಕಿಸಿಂದ ಬಾ ಬರ್ತೇನೆ ಬಾ, ಹಾಂ, ಹಂಗೆ ಇರ್ತದೇನಲ್ಲಿ? ಇರಲ್ಲ. ಹೆಂಗಿರ್ತದಲ್ಲಿ ಸ್ಟ್ರಗಲ್? ಹೆಂಗಿರ್ತದೆ ಹೋರಾಟ? ಹೆಂಗಿರ್ತದೆ? ಹಾಂ, ಹೆಂಗೆ ಯುದ್ಧ ಹೆಂಗೆ ನಡೀತದಲ್ಲಿ? ಹಾಂ, ಭಾಳ ಖತರ್ನಾಕ್ ಯುದ್ಧ ನಡೀತದಲ್ಲಿ, ಹೌದಲ್ಲ? ಅದಕ್ಕೆ ಹೋರಾಟ ಅಂತಾರೆ. ಅದಕ್ಕೆ ಏನಂತಾರೆ? ಅದಕ್ಕೆ ಹೋರಾಟ ಅಂತಾರೆ. ಏನಾರ ಮಾಡಿ ಏನು ಮಾಡಬೇಕು? ಹಾವಿಗೆ ಹೊಡಿಬೇಕನ್ನೋದೇ ಒಂದು ಒಳಗಿದ್ದಂಥ ಮನುಷ್ಯಂದು ಹೋರಾಟ ಇರ್ತದೆ ಅಂತೇಳಿ. ಅದೇ ರೀತಿಯಾಗಿ ಒಬ್ಬ ದೇವ್ರ ಮಗನ ಒಂದು ಜೀಲು ಏನಿರಬೇಕಂದ್ರೆ, ಒಬ್ಬ ದೇವ್ರ ಮಗಳ ಜೀಲು ಏನಿರಬೇಕಂದ್ರೆ, ಒಬ್ಬ ದೇವ್ರ ಮಗನ ಜೀಲು, ಆತನ ಒಂದು ಆಸಕ್ತಿ, ಆತನ ಒಂದು ಜೀವಿತ ಹೆಂಗಿರಬೇಕಪ್ಪ ಅಂತಂದರೆ, ಈ ಕೊಲಸೆ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ಎಪಫ್ರೋದಿತನ ಏನು ಹೇಳ್ತಾ ಇದ್ದಾನಪ್ಪ ಅಂತಂದರೆ, ಆತನು ನಿಮಗೋಸ್ಕರವಾಗಿ ಆತನು ಹೋರಾಡಿ ಏನು ಮಾಡ್ತಾನಂತ? ಪ್ರಾರ್ಥನೆಯಲ್ಲಿ ಹೋರಾಡ್ತಾನಂತ ಆತನು. ಹಲ್ಲೆಲೂಯಾ. ಎಲ್ಲಿ ಹೋರಾಡ್ತಾನಂತೆ ಆತನು? ಪ್ರಾರ್ಥನೆಯಲ್ಲಿ ಹೋರಾಡ್ತಾನಂತ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಎಲ್ಲೆಲ್ಲೋ ಅದಕ್ಕೆದಕ್ಕೋ ಹೋರಾಟ ಮಾಡ್ತೀವಿ. ಆದರೆ ನಾವು ದೇವರಿಗಾಗಿ, ದೇವ್ರ ಮಂದಿರಕ್ಕಾಗಿ, ಸುವಾರ್ತೆಗಾಗಿ, ಆತ್ಮಗಳ ರಕ್ಷಣೆಗಾಗಿ ಮತ್ತು ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬಗಳಿಗಾಗಿ ನಾವು ಈ ಥರವಾದಂಥ ಹೋರಾಟದ ಪ್ರಾರ್ಥನೆ ನಾವು ಮಾಡ್ತೀವ? ಇಂಥ ಹೋರಾಟದ ಪ್ರಾರ್ಥನೆ ನಮ್ಮಲ್ಲಿದೆಯಾ? ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎಪಫ್ರೋದಿತನು ಇವತ್ತು ನಮಗೆ ಒಳ್ಳೆಯ ಒಂದು ಉದಾಹರಣೆಯಾಗಿದ್ದಾನೆ. ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರೋಂಥ ನಾವೆಲ್ಲರೂ ಕೂಡ ನಮ್ಮ ಪ್ರಾರ್ಥನೆ ಜೀವಿತ ಹೆಂಗಿರಬೇಕಪ್ಪ ಅಂತಂದರೆ, ನಮ್ಮ ಪ್ರಾರ್ಥನೆ ಹೇಗಿರಬೇಕಪ್ಪ ಅಂತಂದರೆ, ನಮ್ಮ ಪ್ರಾರ್ಥನೆ ಒಂದು ಶೈಲಿ ಹೇಗಿರಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೇವಲ ಯೇಸು ಕ್ರಿಸ್ತನಿಗೆ ನಾವು ಪರಿಚಿತರು ಮಾತ್ರ ಆಗಿದ್ದರೆ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿಲ್ಲ ಮತ್ತು ಹೋರಾಡಿ ಪ್ರಾರ್ಥನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ನಾವು ಒಂದು ವಾಕ್ಯ ಭಾಗದಲ್ಲಿ ನಾವು ಏನು ನೋಡ್ತಾ ಇದ್ದೇವಪ್ಪ ಅಂತಂದರೆ, ಇವತ್ತು ನಾವೆಲ್ಲರೂ ಕೂಡ ಇವತ್ತು ಯೇಸು ಕ್ರಿಸ್ತನಿಗೆ ನಾವು ಪರಿಚಯಸ್ಥರು ಮಾತ್ರ ಆಗಿರದೆ, ನಾವು ದೂರದಲ್ಲಿ ನಿಂತ್ಕೊಂಡು ಮಾತ್ರ ನೋಡದೆ, ನಾವು ದೂರದಲ್ಲಿ ಮಾತ್ರ ಇರದೆ, ನಾವು ಯೇಸು ಕ್ರಿಸ್ತನ ಪರಿಚಾರಕರಾಗಿ ನಾವೆಲ್ಲರೂ ಕೂಡ ಮಾರ್ಪಡಬೇಕಂತೇಳಿರಿ. ಹಲ್ಲೆಲೂಯಾ. ನೀವು ನೋಡಿರಿ, ಪರಿಚಯಸ್ಥರು ಕೆಲಸ ಏನಿರ್ತದಪ್ಪ ಅಂತಂದರೆ, ಅವರು ಒಂದು ಸ್ವಭಾವ ಹೆಂಗಿರ್ತದಂದರೆ, ಅವ್ರ ಗುಣಲಕ್ಷಣ ಹೆಂಗಿರ್ತದಪ್ಪ ಅಂತಂದರೆ, ಅವ್ರಿಗೆ ಒಂದು 2 ಹೆಸರು ಇರ್ತಾವೆ ಅವ್ರಿಗೆ. ಏನಂದರೆ, ಬರೋ ಟೈಮ್ನಾಗ ಬಂದಾಗ ಎಲ್ಲರಿಗೆ ಹಾಯ್ ಅಂತಾರೆ. ಅವ್ರು ಬಂದಾಗ ಎಲ್ಲರಿಗೆ ಏನಂತಾರೆ? ಎಲ್ಲರಿಗೆ ಹಾಯ್ ಅಂತಾರೆ ಪರಿಚಯಸ್ಥರು. ಹೋಗೋ ಟೈಮ್ನಾಗ ಏನಂತಾರೆ? ಎಲ್ಲರಿಗೆ ಬಾಯ್ ಅಂತಾರೆ. ಅವ್ರು ಏನಂತಾರೆ? ಬಂದಾಗ ಏನಂತಾರೆ? ಹಾಯ್ ಅಂತಾರೆ. ಹೋಗೋ ಟೈಮ್ನಾಗ ಏನಂತಾರೆ? ಬಾಯ್ ಅಂತಾರೆ. ಚರ್ಚ್ನಾಗ ವಿಶ್ವಾಸಿಗಳು ವಿಶ್ವಾಸ ಜೀವಿತ ಹಂಗಿರಬಾರ್ದು. ನಾವು ದೇವ್ರ ಮನೆಗೆ ಬರ್ತಾಯಿದ್ದೀವಿ ಅಂದರೆ, ದೇವ್ರ ಮಕ್ಕಳಾಗಿದ್ದೀವಪ್ಪ ಅಂತಂದರೆ, ರಕ್ಷಣೆ ಹೊಂದಿದ್ದೀವಪ್ಪ ಅಂತಂದರೆ, ಬ್ಯಾಪ್ಟಿಸಮ್ ತೊಗೊಂಡಿದ್ದೀವಪ್ಪ ಅಂತಂದರೆ, ನಾವು ಈ ಲೋಕದಲ್ಲಿ ವಿಶ್ವಾಸಿಗಳೆಂಬುದಾಗಿ ಚಲಾವಣೆಯಲ್ಲಿ ಇದ್ದೇವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವೆಲ್ಲರೂ ಯೇಸು ಕ್ರಿಸ್ತನಿಗೆ
ಕೇವಲ ಪರಿಚಯಸ್ಥರು ಮಾತ್ರ ಒಂದು ವೇಳೆ ಜೀವಿತ ಐತಪ್ಪ ಅಂತಂದರೆ ನಾವು ದೂರ ಇರ್ತೀವಿ. ಏನಿಲ್ಲ, ಸಂಡೇ ಬರ್ತೀವಿ, ಜಸ್ಟ್ ನಮ್ಮ ಪ್ಲೇಸ್ ಎಲ್ಲದ, ನಮ್ಮ ಸ್ಥಳ ಎಲ್ಲದಲ್ಲಿ ಕೂತ್ಕೊಳ್ತೀವಿ. ನಮ್ಮ ಹಿಂದಿದ್ದವ್ರ ಬಗ್ಗೆ ನಮ್ಗೆ ಕಾಳಜಿ ಇರಲ್ಲ, ನಮ್ಮ ಮುಂದಿದ್ದವ್ರ ಬಗ್ಗೆ ಕಾಳಜಿ ಇರಲ್ಲ, ನಮ್ಮ ಎಡಕ್ಕಿದ್ದವ್ರ ಬಗ್ಗೆ ಕಾಳಜಿ ಇರಲ್ಲ, ಬಲಕ್ಕಿದ್ದವ್ರ ಬಗ್ಗೆ ಕಾಳಜಿ ಇರಲ್ಲ, ಸಭೆಯಲ್ಲಿರುವಂಥ ಯಾರ ಬಗ್ಗೆನೂ ಕಾಳಜಿ ಇರಲ್ಲ. ನಮ್ಗೆ ಏನಿರ್ತದಪ್ಪ ಅಂತಂದರೆ ಜಸ್ಟ್ ನಾವು ಬರೀ ಹೊರಗಿನ ಜನರಿಗೆ ಹೆಂಗೆ ಕಾಣ್ತೀವಿ ಅಂತಂದರೆ ಕ್ರೈಸ್ತರು ಅಂಥೇಳಿ ಕಾಣ್ತೀವಿ. ಹೊರಗಿನ ಜನರಿಗೆ ಏನು ಕಾಣ್ತೀವಿ? ಬರಾಗ ಏನು ಮಾಡ್ತೀವಿ ಅಂದರೆ ಬೈಬಲ್ ಹಿಡ್ಕೊಂಡು ಬರ್ತೀವಿ. ನೋಡೋ ಜನ ಏನಂತಾರೆ ಅಂದರೆ ಇವ್ರು ಎಲ್ಲಿಗೆ ನಡೆದಾರಂದರೆ ಕೈದಾಗ ಬೈಬಲ್ ಅದಂದ್ರೆ ಇವ್ರು ಯಾರು, ಇವರು ಕ್ರೈಸ್ತರ ಅಂತೇಳಿ ಏನಾಗ್ತದಂದರೆ ಹೊರಗಿನವ್ರಿಗೆ ಪರಿಚಯ ಆಗ್ತದೆ. ಚರ್ಚಲ್ಲೂ ಕೂಡ ಏನಾಗ್ತದೆ ಅಂದರೆ ನಮ್ಮ ಜೀವನ ಹೆಂಗಿರ್ತದೆ ಅಂದರೆ ಯಾವುದನ್ನೂ ಒಂದು ಸಣ್ಣ ವಸ್ತುನೂ ಕೂಡ ನಾವು ಮುಟ್ಟಂಗಿಲ್ಲ, ಸಣ್ಣ ಕೆಲಸನೂ ಮಾಡೋಂಗಿಲ್ಲ. ನಾವು ಜಸ್ಟ್ ಬರೋದು, ಬಂದು ಅಲ್ಲಿ ಕುಂತು ಕೇಳೋದು, ಕೇಳೋದ್ರ ಪ್ಲೇಸ್ ಸೀದಾ ಏನು ಮಾಡೋದು, ಅಲ್ಲಿ ಎದ್ದು ಸೀದಾ ಏನು ಮಾಡೋದು, ಮನೆಗೆ ಹೋಗ್ಬಿಡೋದು. ಇದು ಎಂಥ ಜೀವಿತ ರೀ ಇದು? ಯಾವ ಜೀವಿತ ಇದು? ಮತ್ತು ಇನ್ನೊಂದು ಲಕ್ಷಣ ಏನಿರ್ತಂದರೆ ಯೇಸು ಸ್ವಾಮಿಗೆ ಅವ್ರು ಉಪಯೋಗ ಮಾಡ್ಕೊಳ್ತಾರೆ. ಅವ್ರು ದೇವ್ರಿಗೆ ಏನು ಮಾಡ್ತಾರೆ? ಅವರು ಉಪಯೋಗ ಮಾಡ್ಕೊಳ್ತಾರೆ. ಎದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ? ಅವ್ರ ಆರೋಗ್ಯಕ್ಕಾಗಿ ಉಪಯೋಗ ಮಾಡ್ಕೊಳ್ತಾರೆ, ಅವ್ರ ಆಶೀರ್ವಾದಕ್ಕಾಗಿ ಉಪಯೋಗ ಮಾಡ್ಕೊಳ್ತಾರೆ, ಅವ್ರಿಗೆ ಬರುವಂತೆಲ್ಲ ಅಪಾಯ, ಕೇಡು, ಗಂಡಾಂತರ ತಪ್ಪಿಸ್ಬೇಕಂತೇಳಿ ಈ ರೀತಿಯಾಗಿ ನಾನಾ ಥರವಾದ ರೀತಿಯಿಂದ ದೇವರನ್ನ ಏನು ಮಾಡ್ತಾರೆ? ಅವ್ರು ಏನು ಮಾಡ್ತಾರೆ? ಉಪಯೋಗ ಮಾಡ್ಕೊಳ್ತಾರೆ ಅಂತೇಳಿ ಅವರು ದೇವ್ರಿಗೆ ಯೂಸ್ ಮಾಡ್ಕೊಳ್ತಾರೆ. ಅವರು ಈ ದೇವರಿಗೆ ಉಪಯೋಗ ಮಾಡ್ಕೊಳ್ಳೋರು, ದೇವರಿಗೆ ಯೂಸ್ ಮಾಡ್ಕೊಳ್ಳೋರು, ದೇವರನ್ನು ಉಪಯೋಗ ಮಾಡ್ಕೊಳ್ಳೋರು, ಇವ್ರು ಯಾವತ್ತೂ ಕೂಡ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವರು ಪರಿಚಯಸ್ಥರೇ ಆಗಿರ್ತಾರೆ ಹೊರತಾಗಿ ಪರಿಚಾರ ಮಾಡುವಂಥವ್ರು, ಸೇವೆ ಮಾಡುವಂಥರಾಗಿ ಮಾರ್ಪಡಲಿಕ್ಕೆ ಇವ್ರಲ್ಲಿ ಸಾಧ್ಯ ಇಲ್ಲ ಅಂತೇಳಿರಿ. ಅಲ್ಲೆಲ್ಲಿಯೇ ಯಾರು ಯೇಸು ಸ್ವಾಮಿಗೆ ಪರಿಚಾರಕರಾಗ್ತಾರಪ್ಪ ಅಂತಂದರೆ ಯಾರು ದೇವರ ಸನ್ನಿಧಿಯಲ್ಲಿ ಬಂದು, ದೇವರ ಮನೆಯಲ್ಲಿ ಬಂದು, ದೇವರ ಮಾತುಗಳನ್ನು ಕೇಳಿ ಯಾವಾಗ ದೇವರ ಕೆಲಸವನ್ನು ಮಾಡ್ತಾರೋ, ಪ್ರಾರ್ಥನೆ ಮಾಡ್ತಾರೋ, ಮತ್ತು ಕೇವಲ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಆ ಪ್ರಾರ್ಥನೆಯಲ್ಲಿ ಹೋರಾಟ ಇರ್ತದೆ ಅವರಿಗೆ. ಆ ಸಭೆ ವಿಷಯದಲ್ಲಿ, ಸಭೆಯಲ್ಲಿರುವಂಥ ಕುಟುಂಬಗಳ ವಿಷಯದಲ್ಲಿ, ಆತ್ಮಗಳ ವಿಷಯದಲ್ಲಿ, ಯೌವನಸ್ಥರ ವಿಷಯದಲ್ಲಿ, ರಕ್ಷಣೆ ಇಲ್ಲದಂಥವ್ರ ವಿಷಯದಲ್ಲಿ ನಾವು ನೋಡ್ತೇವೆ. ಸಭೆಯಲ್ಲಿರುವಂಥ ಕುಟುಂಬಗಳನ್ನು, ಯೌವನಸ್ಥರನ್ನು ನೋಡಿದಾಗ ಅವರಲ್ಲಿಂದ ಹೋರಾಟದ ಕಿಚ್ಚಿರ್ತದೆ. ಅವ್ರ ಬಳಿ ಅವರಲ್ಲಿ ಹೋರಾಟ ಇರ್ತದೆ. ಅದಕ್ಕೆ ಆ ಹೋರಾಟ ನಾವು ನೋಡ್ತಿದ್ದೀವಿ ಯಾರಲ್ಲಿದೆ ಅಂತಂದರೆ ಪ್ರವೃತ್ತಿನಲ್ಲಿದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಒಂದು ವೇಳೆ ನಿಜವಾಗಿ ನಾವು ಯೇಸು ಕ್ರಿಸ್ತನ ಪರಿಚಾರಕರು ಒಂದು ವೇಳೆ ನಾವು ಆಗಿದ್ದೇವಪ್ಪ ಅಂತಂದರೆ ನಾವು ಕೇವಲ ಪ್ರಾರ್ಥನೆ ಮಾತ್ರ ಮಾಡೋಂಗಿಲ್ಲ, ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಮ್ಮ ಪ್ರಾರ್ಥನೆಯಲ್ಲಿ ಹೋರಾಟ ಇರ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತಿನ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತಿನಿಂದ ನಮ್ಮ ಪ್ರಾರ್ಥನೆ ಜೀವಿತ, ಪ್ರಾರ್ಥನೆ ಶೈಲಿ ನಾವು ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡು ನಾವು ಕೇವಲ ಪರಿಚಯಸ್ಥರು ಯಾವ ರೀತಿಗೆ ದೂರದಲ್ಲಿ ನಿಂತರೋ ಆ ರೀತಿಗೆ ಚರ್ಚಲ್ಲಿರದೆ, ಪರಿಚಯಸ್ಥರು ಯಾವ ರೀತಿಗೆ ಯೇಸು ಕ್ರಿಸ್ತನು ಸುಖದಲ್ಲಿದ್ದಾಗ, ಯೇಸು ಕ್ರಿಸ್ತನ ಅದ್ಭುತಗಳು ಮಾಡುವಾಗ, ಯೇಸು ಕ್ರಿಸ್ತನ ಸ್ವಸ್ಥತೆ ಮಾಡುವಾಗ, ಯೇಸು ಕ್ರಿಸ್ತನ ರೊಟ್ಟಿಯನ್ನು ಮೀನನ್ನು ಮುರಿದು ಹಂಚುವಾಗ ನಾವು ನೋಡ್ತೇವೆ. ಹಸುವೆಯಲ್ಲಿದ್ದಂಥ ಜನರಿಗೆ ಆತನು ಊಟ ಕೊಡುವಂಥ ಸಂದರ್ಭದಲ್ಲಿ ಅವ್ರನ್ನ ನೋಡ್ತೇವೆ ತುಂಬ ಸಂತೋಷದಿಂದ ಯೇಸುವಿನ ಜೊತೆ ಇದ್ದರು. ಆದರೆ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಯಾವಾಗ ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕ್ತಾಯಿದ್ರು ಆವಾಗ ಅವರೆಲ್ಲ ಎಲ್ಲಿದ್ದರು? ಅವರು ದೂರದಲ್ಲಿದ್ದರು ಅಂತೇಳಿ. ಅದಕ್ಕೆ ಚರ್ಚಲ್ಲಿ ದೇವ್ರ ಮಾತುಗಳನ್ನು ಬಹಳಷ್ಟು ಜನ ಕೇಳ್ತಾರೆ, ಆದರೆ ದೇವರ ಮಂದಿರದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ಸುವಾರ್ತೆ ಸಾರುವಂಥ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ ಅನೇಕರು ಏನು ಮಾಡ್ತಾರಪ್ಪ ಅಂತಂದರೆ ದೂರ ಇರ್ತಾರೆ. ಆದರೆ ಯಾರು ಯೇಸು ಕ್ರಿಸ್ತನ ವಿಷಯದಲ್ಲಿ, ಆತನ ಒಂದು ಸ್ವರಕ್ತವನ್ನು ಸುರಿಸ್ಕೊಂಡಂಥ ಸಭೆ ವಿಷಯದಲ್ಲಿ ಆಸಕ್ತಿಯಿಂದ ಯಾವಾಗ ಪ್ರಾರ್ಥನೆಯಲ್ಲಿ ಒಂದು ಹೋರಾಟದ ಪ್ರಾರ್ಥನೆ ಮಾಡ್ತಾರೋ, ಹೋರಾಡಿ ಪ್ರಾರ್ಥನೆ ಮಾಡ್ತಾರೋ, ಅವರು ಯೇಸು ಕ್ರಿಸ್ತನಿಗೆ ಪರಿಚಯಸ್ಥರು ಮಾತ್ರ ಅಲ್ಲ, ಅವರು ಯೇಸು ಕ್ರಿಸ್ತನಿಗೆ ಪರಿಚಾರ ಮಾಡುವಂಥವರು, ಯೇಸು ಕ್ರಿಸ್ತನಿಗೆ ದಾಸರು, ಯೇಸು ಕ್ರಿಸ್ತನ ಸೇವೆ ಮಾಡುವಂಥವ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಿದ್ದೇವೆ. ಅದಕ್ಕೋಸ್ಕರವಾಗಿ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಒಂದನ್ನು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಕೂಡ, ಓ ದೇವರೇ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 49ನೇ ವಚನದಿಂದ ನನ್ನ ಜೊತೆ ಮಾತಾಡ್ತಾ ಬಂದಿದ್ದೀರಿ. ಕರ್ತನೆ, ಹೌದು ಸ್ವಾಮಿ, ಇಲ್ಲಿ ತನಕ ವಿಶ್ವಾಸದ ಜೀವಿತದಲ್ಲಿ ದೇವರೇ, ಹೌದು ಸ್ವಾಮಿ, ನಾನು ಕ್ರೈಸ್ತನೆಂಬುದಾಗಿ ನಾನು ಮುಂದೆ ಹೋಗ್ತಾ ಇದ್ದೆ. ಆದರೆ ಹೌದು ಸ್ವಾಮಿ, ನನ್ನ ಗುರುತು, ನನ್ನ ಐಡೆಂಟಿಫೈ ಏನೆಂಬುದಾಗಿ ದೇವರೇ ನನಗೆ ಗೊತ್ತಿರಲಿಲ್ಲ. ಆದರೆ ದೇವದು ಸ್ವಾಮಿ, ಇವತ್ತು ನೀನು ನನಗೆ ಗುರುತಿಸಬೇಕಪ್ಪ ಅಂತಂದರೆ, ನೀನು 2ನೇ ಸಲ ಪ್ರಭಾವದಿಂದ ದೇವದೂತರೊಂದಿಗೆ ನೀನು 2ನೇ ಸಲ ಈ ಲೋಕಕ್ಕೆ ಬರುವಂಥ ಸಂದರ್ಭದಲ್ಲಿ ನನ್ನನ್ನು ನೀನು ಗುರುತಿಸಬೇಕಪ್ಪ ಅಂತಂದರೆ ಈ ಲೋಕದಲ್ಲಿ ನಾನು ನಿನ್ನ ಪರಿಚಾರ ಮಾಡುವಂಥವಳಾಗಿರಬೇಕು, ನಿನ್ನ ಪರಿಚಾರಕನಾಗಿ ಆಗಿರಬೇಕು, ನಿನ್ನ ದಾಸನಾಗಿರಬೇಕು, ನಿನ್ನ ಮಗಳಾಗಿ, ನಿನ್ನ ಮಗನಾಗಿ ನಿನ್ನ ರಾಜ್ಯದಲ್ಲಿ ದುಡಿಯುವಂಥವನು ನಾನಾಗಬೇಕಪ್ಪ ದೇವ್ರೆ. ಹೌದು ಸ್ವಾಮಿ, ಇಲ್ಲ ಅಂತಂದರೆ ದೇವರೇ, ನಾನು ಒಂದು ವೇಳೆ ದಾಸಳಾಗಲಿಲ್ಲಪ್ಪ ಅಂತಂದರೆ, ನಾನು ಪರಿಚಾರ ಮಾಡುವಂಥವನಾಗಲಿಲ್ಲಪ್ಪ ಅಂತಂದರೆ, ನಾನು ಪರಿಚಾರಕನಾಗಲಿಲ್ಲಪ್ಪ ಅಂತಂದರೆ ದೇವರೇ, ಕೇವಲ ನನ್ನ ಒಂದು ಐಡೆಂಟಿಫೈ ಏನಿರ್ತದಪ್ಪ ಅಂತಂದರೆ ಪರಿಚಯಸ್ಥರು ಅಂತ ಮಾತ್ರ ಇರ್ತದೆ.
ಈ ಪರಿಚಯಸ್ಥರಿಗೆ ದೇವ್ರು ಯಾವ್ದು ಸ್ವಾಮಿ ನೀನು ಎರಡನೇ ಸಲ ಬಂದಾಗ ನೀನು ಮರ್ತು ಹೋಗ್ತಿ, ಒಂದು ವೇಳೆ ನೀನು ನ್ಯಾಯ ತೀರಿಸುವಂಥ ದಿನದಲ್ಲಿ ಕೂಡ ನಾವು ನಿನ್ನ ಹೆಸರಿನಲ್ಲಿ ಅದ್ಭುತಗಳ ಮಾಡಿದ್ದೇವೆ ಅಂತೇಳಿ, ನಿನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ನಿನ್ನ ಹೆಸರಿನಲ್ಲಿ ದೆವ್ವಗಳು ಬಿಡಿಸ್ತೇವೆ ಎಂಬುದಾಗಿ ಅನೇಕರು ಹೇಳಿದ್ರು ಕೂಡ ಆ ಸಮಯದಲ್ಲಿ ಕೂಡ ಯೇಸು ಸ್ವಾಮಿ ಏನು ಹೇಳ್ತಂದರೆ ನಾನು ಯಾವತ್ತೂ ಕೂಡ ನಿಮ್ಮ ಗುರುತು ಹಿಡಿದಿಲ್ಲ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳುವಂಥವನಾಗಿದ್ದಾನೆ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಪರಿಚಯಸ್ಥರ ಗುಂಪಿನಲ್ಲಿ ನಾವಿರಬೇಕಾ ಅಥವಾ ಪರಿಚಾರ ಮಾಡುವಂಥವ್ರ ಗುಂಪಿನಲ್ಲಿ ನಾವಿರಬೇಕೆಂಬುದಾಗಿ ಇವತ್ತಿನ ಉಪವಾಸ ಪ್ರಾರ್ಥನೆ ನಾವು ಆಯ್ಕೆ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಇವತ್ತಿನ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಕೂಡ ದೇವರನ್ನು ಉಪಯೋಗ ಮಾಡಿಕೊಳ್ಳುವಂಥವ್ರು ನಾವು ಆಗಿರಬಾರ್ದು. ದೇವರನ್ನು ಯೂಸ್ ಮಾಡಿಕೊಳ್ಳುವಂಥವ್ರು, ದೇವರನ್ನು ಉಪಯೋಗ ಮಾಡಿಕೊಳ್ಳುವಂಥವ್ರು ನಾವಾಗಿರಬಾರ್ದು. ಇವತ್ತು ನಾವು ಎಂಥವ್ರಾಗಿರ್ಬೇಕಂದ್ರೆ ದೇವರು ನಮ್ಮನ್ನು ಉಪಯೋಗ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ನಾವು ಆಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಯಾರು ದೇವರನ್ನು ಯೂಸ್ ಮಾಡ್ಕೊಳ್ತಾರೋ, ದೇವರನ್ನು ಉಪಯೋಗ ಮಾಡ್ಕೊಳ್ತಾರೋ, ಯಾವಾಗಲೂ ದೇವರಿಂದ ಅವ್ರು ಹೊಂದುತ್ತಾನೆ ಇರ್ತಾರೆ ಅಂತೇಳಿರಿ. ಆದರೆ ದೇವರಿಗಾಗಿ ಅವ್ರು ಏನೂ ಮಾಡೋಂಗಿಲ್ಲ ಅಂತೇಳಿರಿ. ಆದರೆ ಯಾರು ನಾವು ನೋಡ್ತಿದ್ದೀವಿ ದೇವರು ಯಾರನ್ನು ಉಪಯೋಗ ಮಾಡ್ಕೊಳ್ತಾರೋ ಅವರ ಜೀವಿತ ಭಾಳ ಅದ್ಭುತವಾಗಿರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ದೇವರು ಯಾರನ್ನು ಯೂಸ್ ಮಾಡ್ಕೊಳ್ತಾನೋ, ದೇವರು ಯಾರನ್ನು ಉಪಯೋಗ ಮಾಡ್ಕೊಳ್ತಾನೋ ಅವರ ಜೀವಿತ ಮಾತ್ರ ಬಹಳ ಅದ್ಭುತವಾಗಿರ್ತದೆ. ಇಲ್ಲಿ ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಈ ಪ್ರವರ್ತನೆಗೆ ಯಾರು ಯೂಸ್ ಮಾಡ್ಕೊಳ್ಳತ್ತಾರೆ? ದೇವರೇ ಯೂಸ್ ಮಾಡ್ಕೊಳತ್ತಾನೆ ಅಂತೇಳಿ, ದೇವರೇ ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ ಅಂತೇಳಿ. ಅದಕ್ಕೆ ಅಲ್ಲಿ ಪೌಲನು ಆತನ ವಿಷಯದಲ್ಲಿ ಸಾಕ್ಷಿ ಹೇಳ್ತಾ ಇದ್ದೇನೆ, ನಿಮ್ಮ ಊರಿನವನಾದ ಪ್ರವರ್ತನು ಆತನು ನಿಮಗೋಸ್ಕರಾಗಿ ಹೋರಾಡಿ ಪ್ರಾರ್ಥನೆ ಮಾಡೋದು ಮಾತ್ರವಲ್ಲದೆ ಆತನು ನಾವು ನೋಡ್ತೇವೆ ಲವೋದಿಕೇದವರಿಗೋಸ್ಕರ ಕೂಡ ಆತನು ಏನು ಮಾಡ್ತಾನೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಹಿರಿಯ ಪೋಲಿಕೆದವರಿಗೋಸ್ಕರ ಕೂಡ ಆತನು ಏನು ಮಾಡ್ತಾನೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಅಂದರೆ ನಾವು ನೋಡ್ತಿದ್ದೇವೆ ಆತನು ಪ್ರತಿಯೊಬ್ಬರಿಗೋಸ್ಕರವಾಗಿ ಆತನ ಪ್ರಾರ್ಥನೆಯಲ್ಲಿ ಹೋರಾಟ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವ ಜನರೇ, ಕೇವಲ ನಾವು ಪ್ರಾರ್ಥನೆ ಮಾಡೋರು ಮಾತ್ರ ಆಗಿರದೆ ನಮ್ಮ ಪ್ರಾರ್ಥನೆಯಲ್ಲಿ ಹೋರಾಟ ಇರಬೇಕಂತೇಳಿರಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯಲ್ಲಿ ಏನಿರ್ಬೇಕು ರೀ? ಹೋರಾಟ ಅಂತಕ್ಕಂಥದ್ದು ಇರಬೇಕು. ಹೋರಾಡಿ ನಾವು ಪ್ರಾರ್ಥನೆ ಮಾಡಬೇಕು, ಛಲದಿಂದ ನಾವು ಪ್ರಾರ್ಥನೆ ಮಾಡಬೇಕು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು, ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯನ್ನು ತಪ್ಪದೇ ನಾವು ಮಾಡೋರಾಗಿದ್ದೇವಪ್ಪ ಅಂತಂದರೆ ಅದು ಹೋರಾಟದ ಪ್ರಾರ್ಥನೆಯಾಗಿ ಮಾರ್ಪಡ್ತದೆ. ಆ ಹೋರಾಟದ ಪ್ರಾರ್ಥನೆ ಏನಾಗ್ತದಪ್ಪ ಅಂತಂದರೆ ನಮ್ಮ ಮಧ್ಯದಲ್ಲಿ ಅದ್ಭುತವಾದಂಥ ಫಲಿತ ತರ್ತದೆ ಅಂತೇಳಿ. ಹಲ್ಲೆಲೂಯಾ. ಅದ್ಭುತವಾದಂಥ ರಿಸಲ್ಟ್ ಬರ್ತದೆ, ಅದ್ಭುತವಾದಂಥ ಫಲಿತ ನಮಗೆ ಬರ್ತದೆ. ಆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಫಲಗಳನ್ನು ತರ್ತದೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಅದಕ್ಕೋಸ್ಕರಾಗಿ ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಒಂದನ್ನು ಪ್ರಾರ್ಥನೆ ಮಾಡೋಣ. ದೇವರೇ, ಲೂಕ 23:49 ವಾಕ್ಯದಿಂದ ದೇವರೇ ಯಾವ್ದು ಸ್ವಾಮಿ ನನ್ನ ಜೊತೆ ಮಾತಾಡ್ತಾ ಬಂದಿದ್ದೀರಿ. ದೇವರೇ, ಲೋಕದಲ್ಲಿ ಅನೇಕರು ನಿನಗೆ ಪರಿಚಯಸ್ಥರಾಗಿ ತಮ್ಮ ಜೀವಿತ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರಪ್ಪ. ಆದರೆ ದೇವರೇ, ಯಾವುದು ಸ್ವಾಮಿ ಚರ್ಚ್ಗೆ ಬರೋದ್ರ ಮೂಲಕವಾಗಿ, ಚರ್ಚಲ್ಲಿ ಕೂಡೋದ್ರ ಮೂಲಕವಾಗಿ, ಚರ್ಚಲ್ಲಿ ವಾಕ್ಯ ಕೇಳೋದ್ರ ಮೂಲಕವಾಗಿ, ತಿರುಗಿ ಕೇಳಿ ಮನೆಗೆ ಹೋಗೋದ್ರ ಮೂಲಕವಾಗಿ ಅವರು ಕೇವಲ ಯೇಸು ಕ್ರಿಸ್ತನಿಗೆ ಪರಿಚಯಸ್ಥರು ಮಾತ್ರ ಆಗಿದ್ದರೆ ದೇವರೇ, ಇವರೆಲ್ಲರೂ ಒಂದು ದಿವಸ ನೀನು ಗುರುತು ಹಿಡಿಯೋದಿಲ್ಲ, ಇವರೆಲ್ಲರೂ ಒಂದು ದಿವಸ ನೀನು ಮರೆತು ಬಿಡ್ತೀಯ. ನೀನು ಯಾರನ್ನು ಜ್ಞಾಪಕ ಮಾಡ್ಕೊಳ್ತೇಪ್ಪ ಅಂತಂದರೆ, ಯಾರನ್ನು ನೀನು ನೆನಪು ಮಾಡ್ಕೊಳ್ತೇಪ್ಪ ಅಂತಂದರೆ ಯಾರು ಪರಿಚಾರಕರಾಗಿದ್ದಾರೋ, ಯಾರು ನಿನ್ನ ಸೇವೆಯನ್ನು ಮಾಡ್ತಾಯಿದ್ದಾರೋ, ಯಾರು ಪ್ರಾರ್ಥನೆಯಲ್ಲಿ ಹೋರಾಡಿ ಸುವಾರ್ತೆಗಾಗಿ, ಸೇವೆಗಾಗಿ, ಆತ್ಮಗಳ ರಕ್ಷಣೆಗಾಗಿ ಹಗಲಿರುಳು ಹೋರಾಡಿ ಪ್ರಾರ್ಥನೆ ಮಾಡ್ತಾರೋ ಅವರನ್ನು ದೇವ ಸ್ವಾಮಿ ನೀನು ಬರುವಂಥ ದಿನದಲ್ಲಿ ಜ್ಞಾಪಕ ಮಾಡಿಕೊಂಡು ದೇವರೇ ಹೌದು ಸ್ವಾಮಿ ಅವರು ನಿನ್ನೊಂದಿಗೆ ಎತ್ತಲ್ಪಡ್ತಾರಪ್ಪ. ಆದರೆ ಈ ಭೂಮಿ ಮೇಲಿರೋ ತನಕ ಅವರು ಆಶೀರ್ವದಿಸಲ್ಪಡ್ತಾರಪ್ಪ. ಆದರೆ ಅದಕ್ಕೋಸ್ಕರಾಗಿ ನಾನು ಕೇವಲ ನಿನಗೆ ಪರಿಚಯಸ್ಥನು ಮಾತ್ರ ಆಗಿರದೆ ದೇವರೇ, ನಾನು ನಿನಗೆ ಪರಿಚಾರ ಮಾಡುವಂಥನಾಗುವಂತೆ ನನ್ನನ್ನು ಸಿದ್ಧ ಮಾಡು. ದೇವರೇ, ನಾನು ಯಾವ ರೀತಿಗೆ ಗುರುತಿಸಲ್ಪಡಬೇಕಪ್ಪ ಅಂತಂದರೆ ನಾನು ಮಾಡುವಂಥ ಒಂದು ಪ್ರಾರ್ಥನೆಯಿಂದ ದೇವರೇ ಹೌದು ಸ್ವಾಮಿ, ನಾನು ಮಾಡುವಂಥ ಸೇವೆಯಿಂದ, ನಾನು ಮಾಡುವಂಥ ಅತ್ಯಾಸಕ್ತಿಯಿಂದ, ಹೋರಾಟದ ಪ್ರಾರ್ಥನೆಯಿಂದ ದೇವರೇ ಹೌದು ಸ್ವಾಮಿ ನೀನು ಗುರುತಿಸಲ್ಪಡಬೇಕಪ್ಪ ಅಂಥೇಳಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಬನ್ನಿ, ಈ ವಾಕ್ಯ ಭಾಗವನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವಾದ ತರಲಿ. ಈ ಪ್ರಾರ್ಥನೆ, ಈ ವಾಕ್ಯ ಭಾಗ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಅದ್ಭುತವಾದ ರೀತಿಯಿಂದ ಆತನು ಹೋರಾಟದ ಪ್ರಾರ್ಥನೆ ದೇವರು ನಮಗೆ ಕಲಿಸುವಂತೆ, ಒಂದು ಛಲದಿಂದ ಕೂಡಿದಂಥ ಪ್ರಾರ್ಥನೆ ದೇವರು ನಮಗೆ ಕಲಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ಈ ವಾಕ್ಯ ಭಾಗ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ.